ನಮ್ಮೂರ ಬಾನುಲಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇದೀಗ ನೀವು ಕೇಳಲಿದ್ದೀರಿ LKG, UKG ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಚೌಗ್ಲಾ ಅವರಿಂದ. ಎಲ್ಲ ಶಿಕ್ಷಕಿಯರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮಸ್ಕಾರಗಳು. ಇದು 2026 ಜನವರಿ 3ನೇ ವಾರ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಸಿಲೆಬಸ್ದಲ್ಲಿ 3ನೇ ವಾರದಲ್ಲಿರೋದು ಕಾಡು ಪ್ರಾಣಿಗಳು ಅಂತ. ನಾವು ಕಾಡು ಪ್ರಾಣಿಗಳು ಅಂದಾಕ್ಷಣ ನಮಗೆ ಗೊತ್ತಾಗ್ತದೆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು. ಮಕ್ಕಳಿಗೆ ನಾವು ಹೇಳ್ಬೇಕಾಗ್ತದೆ ಮೊದಲು ಕಾಡು ಅಂದ್ರೆ ಏನು. ಸೊ ಕಾಡು ಅಂದ್ರೆ ಅವ್ರಿಗೆ ಹೇಳ್ಬೇಕು, ನಮ್ಮ ಗ್ರಾಮದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗುಡ್ಡ ಬೆಟ್ಟಗಳನ್ನು ತೋರಿಸಿ ಅದು ಕಾಡು. ಅಲ್ಲಿ ದೊಡ್ಡ ದೊಡ್ಡ ಗಿಡ ಮರ ಹಳ್ಳ ಕೊಳ್ಳ ತಗ್ಗು ದಿನ್ನಿ ಒಣಗಿದ ಮರಗಳು ಹಸಿ ಮರಗಳು ಸೊ ಎಲ್ಲ ಇರ್ತವೆ. ಸೊ ನಮ್ಮೂರು ಬಿಟ್ಟು ಹೋದ್ರೆ ದೊಡ್ಡ ದೊಡ್ಡ ಅರಣ್ಯಗಳು ಇದಾವೆ. ಆ ಅರಣ್ಯಗಳಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ಬೇರೆ. ನಮ್ಮ ಗ್ರಾಮದ ಸುತ್ತಿರ್ತಕ್ಕಂಥ ಸಣ್ಣ ಪುಟ್ಟ ಗುಡ್ಡ ಬೆಟ್ಟದಲ್ಲಿರ್ತಕ್ಕಂಥ ಪ್ರಾಣಿಗಳು ಬೇರೆ ಬೇರೆ ಆಗಿವೆ ಅನ್ನೋದನ್ನ ಮೊದಲು ಸ್ವಲ್ಪ ಅವರಿಗೆ ತಿಳುವಳಿಕೆ ಕೊಟ್ಟು, ಸೊ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವಪ್ಪ ಅಂತಂದ್ರೆ ಅವ್ರಿಗೆ ಕೇಳಿದ್ರೆ ಕೆಲವು ಮಕ್ಕಳು ಹೇಳ್ಬೋದು, ಕೆಲವರು ತಪ್ಪಾಗಿಯೂ ಹೇಳ್ಬೋದು. ತಪ್ಪಿದಲ್ಲಿ ತಿದ್ದಿ ನಮ್ಮಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳ ಚಾಟನ್ನ ಗೋಡಿಗೆ ನೇತು ಹಾಕಿ ಒಂದೊಂದೇ ಪ್ರಾಣಿಗಳ ಪರಿಚಯವನ್ನು ಅವ್ರಿಗೆ ನಾವು ಮಾಡ್ತಾ ಹೋಗ್ಬೇಕು. ಉದಾಹರಣಾರ್ಥವಾಗಿ ಆನೆ, ಹುಲಿ, ಸಿಂಹ, ಕರಡಿ, ಚಿರತೆ, ಹಂದಿ, ಸೊ ಈ ತರ ಬೇರೆ ಬೇರೆ ಪ್ರಾಣಿಗಳ ಹೆಸರನ್ನು ಹೇಳಿ ಆ ಪ್ರಾಣಿಗಳ ಚಿತ್ರಗಳನ್ನ ತೋರಿಸುತ್ತಾ ಹೋಗ್ಬೇಕು. ಅವರ ಅಂಗಾಂಗಗಳ ಪರಿಚಯ ಮಾಡ್ಬೇಕು ನಾವು. ಪ್ರಾಣಿಗಳ ಅಂಗಾಂಗ, ಆ ಪ್ರಾಣಿಗಳಿಗೆ ಕಾಲು ಎಷ್ಟು ಅದಾವಪ್ಪ, 4 ಅದಾವ. ನಿಮಗ ಎಷ್ಟು ಕಾಲುಗಳದಾವ ಕಂಪೇರ್ ಮಾಡ್ಬೇಕು, ಹೋಲಿಕೆ ಮಾಡ್ಬೇಕು. ಅವ್ರಿಗೆ ಒಂದೊಂದು ಬಾಲ ಅದಪ್ಪ ಪ್ರಾಣಿಗಳಿಗೆ, ನಮಗ ಬಾಲ ಐತೇನು ಇಲ್ಲ. ಮಂಗಗಳಿಗೆ ಬಾಲ ಐತಿ. ಸೊ ಮಂಗ ಅದು ಗಿಡದಿಂದ ಗಿಡಕ್ಕೆ ಜಿಗಿತದೆ. ಕಾಡು ಪ್ರಾಣಿಗಳ ಕೆಲವು ಪ್ರಾಣಿಗಳಿಗೆ ಕೋಡುಗಳಿರ್ತವೆ, ಬಾಲ ಇರ್ತದೆ, 2 ಕಣ್ಣು 2 ಕಿವಿ 4 ಕಾಲು. ಅವು ಏನ್ ತಿಂತಾವ? ಸಾಮಾನ್ಯವಾಗಿ ಅವು ಅರಣ್ಯದಾಗ ಯಾಕಿರ್ತಪ್ಪ ಅಥವಾ ಕಾಡಿನಲ್ಲಿ ಯಾಕಿರ್ತವೆ? ಕಾಡಿನಲ್ಲಿ ಧಾರಾಳವಾಗಿ ಅವರಿಗೆ ನೀರು ಸಿಗುವಂಗಿರ್ತದೆ. ಯಾಕ ಕಾಡಿದ್ದಲ್ಲಿ ಮಳೆ ಆಗಿರ್ತದೆ, ಮಳೆ ಇದ್ದಲ್ಲಿ ಕಾಡು ಬೆಳೀತದೆ. ಸೊ ಒಳ್ಳೊಳ್ಳೆ ಗಿಡಗಳಿರ್ತಾವ, ನೆರಳು ಇರ್ತದೆ, ಕುಡಿಯಾಕ ನೀರು ಇರ್ತದೆ, ತಿನ್ನಾಕ ಹಣ್ಣು ಹಂಪಲು ಇರ್ತಾವ. ಮತ್ತು ಅವ್ರು ಏನ್ ಮಾಡ್ತಾವ ಅಂದ್ರೆ ಈ ದೊಡ್ಡ ದೊಡ್ಡ ಪ್ರಾಣಿಗಳು, ಹುಲಿ ಸಿಂಹಗಳು ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿಂತಿರ್ತಾವ. ಸೊ ಯಾವ್ದೋ ಒಂದು ಪ್ರಾಣಿ, ಒಂದು ಕುರಿ ಹೋಯ್ತು, ಪ್ರಾಣಿ ಅದನ್ನ ತಿಂತಾವ ಕಾಡು ಪ್ರಾಣಿಗಳು. ಅಥವಾ ಒಂದು ಆಡ ಅಥವಾ ಮೇಕೆ ಹೋಯ್ತು, ಸೊ ಇಂಥ ಪ್ರಾಣಿಗಳನ್ನ ಅದು ತಿಂದು ಬದುಕ್ತಿರ್ತಾವ. ಸೊ ಆ ತರ ಅವ್ರಿಗೆ ಆ ಅಂಗಾಂಗಗಳನ್ನ, ಆ ಪ್ರಾಣಿಗಳ ಬಣ್ಣಗಳನ್ನ, ಆ ಪ್ರಾಣಿಗಳ ಆಹಾರವನ್ನ, ಚಲನವಲನ ಕೂಡ ಯಾವ ರೀತಿ ಭೇಟಿ ಆಡ್ತಾವ. ಅವು ಗಪ್ಪ ಬರ್ದೀವಿ. ನಿಮ್ ಮನ್ಯಾಗ ನೋಡ್ತೀರಿ ನೀವು, ಸಾಕು ಪ್ರಾಣಿ ನಿಮ್ ಮನ್ಯಾಗ ಒಂದು ಬೆಕ್ಕು ಇರ್ತದ. ಆ ಬೆಕ್ಕು ಇಲಿಯನ್ನು ಹಿಡಿಬೇಕಾದ್ರೆ ಹೆಂಗ ಬರ್ತದ, ಮೆತ್ತಗ ಬಂದು ಪಟ್ಟ ಹಿಡಿತದ. ಸೊ ಆ ತರ ಕಾಡು ಪ್ರಾಣಿಗಳು ಕೂಡ ಗಿಡದ ಮರಿಯಲ್ಲಿ ಕುಳಿತುಕೊಂಡು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ನಾವು ತಿಂತಾವ. ಸೊ ಇದನ್ನ ನಾವು ಕಾಡು ಪ್ರಾಣಿಗಳು ಅಂತ ನಾವು ಕರಿತೀವಿ. ಯಾಕ ಕಾಡಿನಾಗ ಇರ್ತಾವ, ಅವು ನಮ್ಮ ಊರಿಗೆ ಬರುದಿಲ್ಲ. ಆದ್ರೆ ಇತ್ತಿತ್ತಲಾಗಿ ಏನಾಗಿದೆ ಅಂದ್ರೆ ನಾವೆಲ್ಲರೂ ಈ ಉರುವಲಕ್ಕಾಗಿ ಅಥವಾ ಫರ್ನಿಚರ್ ಮಾಡಿಸ್ಕೊಳ್ಳೋ ಸಲುವಾಗಿ ಕಾಡನ್ನೆಲ್ಲ ಹಾಳು ಮಾಡಿದ್ರಿಂದ ಕಾಡು ಪ್ರಾಣಿಗಳು ಈಗ ನಮ್ಮ ಊರಿಗೆ ನಾಡಿಗೆ ಬರತಾವ. ಅದಕ್ಕೆ ನಾವು ಪ್ರತಿಯೊಬ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಡು ಬೆಳೆಸ್ಬೇಕು, ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಪಾಠ ಮಾಡ್ಕೊಡ್ಬೇಕು. ಸೊ ಬರೀ ಕೇವಲ ಚಾಟದಲ್ಲಿ ಪ್ರಾಣಿಗಳನ್ನು ತೋರಿಸುವುದರ ಬದಲಾಗಿ ನಾವು ಟಿವಿಯಲ್ಲಿ ಬರ್ತಾವ, ಎಷ್ಟೋ ಪ್ರಾಣಿಗಳು ಟಿವಿಯಲ್ಲಿ ತೋರಿಸ್ತಾರೆ, ಅವತರ ಚಲನವಲನ ತೋರಿಸ್ತಾರೆ. ನಾವು ನೋಡಲಾರ್ದಂತ ಪ್ರಾಣಿಗಳ ಚಿತ್ರಗಳು ಕೂಡ ಟಿವಿಯಲ್ಲಿ ಬರ್ತಾವ. ಮತ್ತು ಇವತ್ತೆಲ್ಲಾ ಮಕ್ಕಳು ಮೊಬೈಲ್ ಬಳಸೋದ್ರಿಂದ ಮೊಬೈಲ್ದಲ್ಲೂ ಬರ್ತಾವ. ಸೊ ಆ ತರ ಪ್ರಾಣಿಗಳು, ಕಾಡು ಪ್ರಾಣಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡಬೇಕಾಗ್ತದೆ. ಸೊ ಇದ್ರ ಜೊತೆಗೆ ನಾವು ಕಾಡು ಪ್ರಾಣಿಗಳನ್ನ ಎಲ್ಲಿ ನೋಡ್ಬೋದು ಅಂದ್ರೆ ಜೂದಾಗ ನೋಡ್ಬೋದು, ಅಥವಾ ಪ್ರಾಣಿ ಸಂಗ್ರಹಾಲಯ ಅಂತ ಇರ್ತದೆ. ಆ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಎಲ್ಲಾ ತರದ ಪ್ರಾಣಿಗಳನ್ನ ಸರ್ಕಾರದವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ರಕ್ಷಣೆ ಮಾಡ್ಯಾರ. ಯಾಕೆ ರಕ್ಷಣೆ ಮಾಡ್ಯಾರ? ನಮ್ಮ ಮಕ್ಕಳು ಆ ಪ್ರಾಣಿಗಳನ್ನ ನೋಡ್ಬೇಕು, ಅವ್ರ ಬಗ್ಗೆ ಅಭ್ಯಾಸ ಮಾಡ್ಬೇಕು. ಆ ಪ್ರಾಣಿಗಳನ್ನ ಜೀವ ಉಳಿಸ್ಲಿಕ್ಕೂ ಆ ಪ್ರಾಣಿಗಳ ಡಾಕ್ಟರ್ನೂ ಇಟ್ಟಾರ. ಅವಕ್ಕೆಲ್ಲ ಒಳ್ಳೆ ಆಹಾರ ಕೊಡ್ತಾರೆ. ನಿಮ್ಮಂತವ್ರಿಗೆಲ್ಲ ಮಕ್ಕಳಿಗೆ ತೋರಿಸ್ಲಿಕ್ಕೆ ಆ ಪ್ರಾಣಿ ಸಂಗ್ರಹಾಲಯಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಾಕ ಅವಕಾಶ ಇದೆ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಎಲ್ಲರೂ
ಆ ಪ್ರಾಣಿಗಳನ್ನ ನೋಡ್ಬೇಕು. ನೋಡೋದ್ರ ಜೊತೆಗೆ ಆ ಪ್ರಾಣಿಗಳ ಧ್ವನಿಗಳನ್ನು ಕೇಳಬೇಕು. ಈಗ ನಾಯಿ ಒದರುದು ಹೆಂಗ್ ಒದರ್ತೈತಿ, ವಾವ್ ವಾವ್ ಅಂತೈತಿ. ಹುಲಿ ಹೆಂಗಂತೈತಿ, ಅಂತೈತಿ. ಸೊ ಅದು ಕುದುರೆ ಹೆಂಗಂತೈತಿ, ಆನೆ ಹೆಂಗ್ ಒದರ್ತೈತಿ, ಆನೆ ಸೊಂಡೆ ಹೆಂಗಿರ್ತದೆ, ಸೊಂಡಿಯಿಂದ ಏನ್ ಮಾಡ್ತದೆ, ಇವನ್ನೆಲ್ಲ ನೋಡ್ಬೇಕಾದ್ರೆ ನಿಮ್ಮ ಊರಿಗೆ ಬಂದಾಗ ಯಾವಾಗ್ರೆ ಸರ್ಕಸ್ನಾಗನೂ ಪ್ರಾಣಿಗಳು ಬರ್ತಾವ. ನಮ್ಮ ಶಿಕ್ಷಕಿಯರು ಆ ಮಕ್ಕಳನ್ನ ಸಾಧ್ಯ ಆದ್ರೆ ಅಂತ ಸಂದರ್ಭ ಬಂದಾಗ ನಮ್ಮ ಮಕ್ಕಳನ್ನ ಸರ್ಕಸ್ಗೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ತೋರಿಸಿ ಮನವರಿಕೆಯನ್ನ ನಾವು ಮಾಡಿಕೊಡ್ಬೇಕಾಗ್ತದ. ಮತ್ತು ಪ್ರಾಣಿಗಳಿಲ್ಲದೆ ಯಾವ ದೇಶ ಇಲ್ಲ, ಎಲ್ಲ ದೇಶದಾಗೂ ಬೇರೆ ಬೇರೆ ಪ್ರಾಣಿಗಳಿದಾವೆ. ಸೊ ಆ ಥರ ನಾವೇನು ಮಾಡಿದ್ವಿ, ಈ ಪ್ರಾಣಿಗಳಿಂದ ನಮ್ಮ ಬೀಜ ಪ್ರಸಾರ ಆಗ್ತೈತೆ ಅನ್ನೋದು ಹೇಳ್ಬೇಕು. ಯಾವುದೋ ಒಂದು ಪ್ರಾಣಿ ಏನೋ ಒಂದು ತಿನ್ನಕ್ಕೆ ತಗೊಂಡು ಅಥವಾ ಒಂದು ಮಂಗ ತಗೊಳ್ಳಿ, ಮಂಗ ಏನ್ ಮಾಡ್ತಾ ಪೇರು ತಗೋತದೆ, ಪೇರು ತಿಂದು ಎಲ್ಲೋ ಒಂದು ಕಡೆಗೆ ಬೀಜ ಹೋಗಿರ್ತದೆ, ಆ ಬೀಜ ಬಿದ್ದು ಅಲ್ಲೇ ಏನೋ ಮಳೆ ಆದಾಗ ಅಲ್ಲಿ ಆ ಗಿಡ ನಾಡ್ತದೆ. ಸೊ ಪ್ರಾಣಿಗಳಿಂದ ಬೀಜ ಪ್ರಸಾರನೂ ಆಗ್ತದೆ. ನಮ್ಮ ದೇಶದಲ್ಲಿ ಅನೇಕ ಪ್ರಾಣಿಗಳದಾವ, ಅದನ್ನೆಲ್ಲ ಲೆಕ್ಕ ಕೊಡಕ ಆಗುದಿಲ್ಲ. ಆದ್ರೆ ಕಾಡು ಇಲ್ದ ನಾಡಿಲ್ಲ ಅಂತ ನಾ ಹೇಳಿಲ್ಲ. ನಾವು ಕಾಡಿನಲ್ಲಿ ಹೋಗುವಾಗ ಎಚ್ಚರಿಕೆ ವಹಿಸ್ಬೇಕು. ಯಾಕಂದ್ರೆ ಪ್ರಾಣಿಗಳು ನಮ್ಮನ್ನ ಏನ್ ಮಾಡ್ತಾವ, ನಮ್ಮ್ಯಾಗ ದಾಳಿ ಮಾಡ್ತಾವ. ನಾವು ಎಚ್ಚರಿಕೆ ಇರ್ಬೇಕಾಗ್ತದೆ. ಅದಕ್ಕೆ ನಾವು ವ್ಯವಸ್ಥಿತವಾಗಿ ನಾವು ಅನುಮತಿ ತಗೊಂಡು ಹೋಗ್ಬೇಕು. ಯಾರಾದ್ರ ಜೊತೆಗೆ ಹೋಗ್ಬೇಕು ಅನ್ನೋದ್ರ ಕೂಡ ನಾವು ಮಕ್ಕಳಿಗೆ ನಾವು ತಿಳಿಸ್ಬೇಕಾಗ್ತದೆ. ಇನ್ನೇನು ಅಂತಂದ್ರೆ ಅವತರ ಆಕಾರ ಬೇರೆ ಬೇರೆ ಇರ್ತದೆ. ಒಂದು ದಪ್ಪ ಇರ್ತದೆ, ಒಂದು ತೆಳ್ಳಗಿರ್ತದೆ, ಒಂದು ಉದ್ದು ಕೋಡಿಂದಿರ್ತದ. ಸೊ ಈಗ ಮಂಗ ತೋಡಿ, ಮಂಗಗಳು ಊರಾಗೂ ಬರ್ತಾವ. ಅವಾಗ ನಾವು ಮಕ್ಕಳಿಗೆ ತೋರಿಸ್ಬೇಕಾಗ್ತದ. ಸೊ ಅದ್ರಾಗ ಎಚ್ಚರಿಕೆ ಇತ್ತು. ಅದ್ರಾಗ ಬಣ್ಣ, ಮಂಗಗಳ ಬಣ್ಣ ಯಾವ್ದದ, ಅವು ಏನ್ ತಿಂತಾವ, ಹೆಂಗ್ ಜಿಗಿತಾವ ಅನ್ನೋದನ್ನ ನಾವು ತೋರಿಸ್ಬೇಕಾಗ್ತದ. ಮಕ್ಕಳಿಗೂ ಕೂಡ ಆ ಪ್ರಾಣಿಗಳ ಧ್ವನಿಯನ್ನ ತೆಗಿಸಲಿಕ್ಕೆ ಮನರಂಜನೆ ಕೂಡ ನಾವು ಮಾಡ್ಬೋದು. ಅವರು ಆ ತರ ಓದಿರೋದ್ರಿಂದ ಅವ್ರಿಗೆ ಒಂಥರ ಹುರುಪು, ಒಂದು ಸಂತೋಷ ಉಂಟಾಗ್ತದೆ. ಸೊ ಆ ತರ ನಮ್ಮ ಶಿಕ್ಷಕಿಯರು ಈ ಕಾಡು ಪ್ರಾಣಿಗಳ ಬಗ್ಗೆ ತಿಳಿಸುವಾಗ ಅದನ್ನೆಲ್ಲ ಗಮನಿಸಬೇಕು. ಆ ಬಗ್ಗೆ ಪ್ರಾಣಿಗಳ ಬಗ್ಗೆ ಹಾಡು ಹೇಳ್ಬೇಕು ಅಂದ್ರೆ, ಆನೆ ಬಂತು ಆನೆ ನೋಡ ಬನ್ನಿ ಆನೆ, ದೊಡ್ಡ ಹೊಟ್ಟೆ ಆನೆ, ಕಪ್ಪು ಬಣ್ಣದ ಆನೆ, ಸಣ್ಣ ಕಣ್ಣಿನ ಆನೆ, ಅಗಲ ಕಿವಿಯ ಆನೆ, ಉದ್ದ ಸೊಂಡಿ ಆನೆ, ಚೂಪು ದಂತದ ಆನೆ, ಮೋಟು ಬಾಲದ ಆನೆ, ಶಕ್ತಿಶಾಲಿ ಆನೆ, ಆನೆ ಬಂತು ಆನೆ. ಸೊ ಇದ್ರೊಳಗ ಆ ಆನೆ ವರ್ಣನೆ ಅದ. ಅದರ ಬಾಲ ಮೊಟಕಾಗಿರ್ತದೆ, ಸೊಂಡೆ ಉದ್ದಾಗಿರ್ತದೆ, ಶಕ್ತಿಶಾಲಿಯಾಗಿರ್ತದೆ. ಆಮೇಲೆ ಅದಕ್ಕೆ ಕೋರೆ ಹಲ್ಲುಗಳಿರ್ತಾವ. ಅದನ್ನೆಲ್ಲ ನಾವು ತೋರಿಸ್ಕೊಡ್ಬೇಕಾಗ್ತದೆ. ಆಮೇಲೆ ಅದೇ ತರ ಮತ್ತೊಂದು ಏನ್ ಹೇಳ್ದ, ಕಳ್ಳ ನರಿಯು ಹಳ್ಳ ದಾಟಿ ಬಂದಿತು, ಅತ್ತ ಇತ್ತ ನೋಡಿತು, ಕೋಳಿಯೊಂದನ್ನು ಹಿಡಿಯಿತು. ಇದನ್ನು ಕಂಡ ಊರ ಜನರು ಲಾಠಿಯೊಂದನ್ನು ತಂದರು, ನೆರಿಗೆ ಏಟನ್ನು ಕೊಟ್ಟರು, ಏಟು ತಿಂದ ನೆರೆಯು ಓಡಿ ಕಾಡನ್ನು ಸೇರಿತು. ಆಮೇಲೆ ಮಂಗನ ಬಗ್ಗೆ ನಾವು ಹೇಳ್ಬೋದು. ನನ್ನ ಹೆಸರು ಮಂಗಣ್ಣ, ಹಾಕುವೆಲಾಗ ನಾನನ್ನ, ಬಾಲವು ನನಗೆ ಉಂಟನ್ನ, ಚಂಗನೆ ಜಿಗಿವೆ ನೋಡನ್ನ, ತಿನ್ನುವೆ ಹಣ್ಣನ್ನು ನಾನನ್ನ, ನಿನಗೂ ಕೊಡುವೆ ಬಾರನ್ನ, ನನ್ನ ಹೆಸರು ಮಂಗಣ್ಣ, ನೀನು ಲಾಗ ಹಾಕಣ್ಣ, ನಾನು ನೀನು ಒಂದನ್ನ, ನನ್ನ ಹೆಸರು ಮಂಗಣ್ಣ ಇಂಥದ್ದು ಹೇಳ್ಬೋದು. ಅಥವಾ ನೆರೆಯ ತೋಟಕ್ಕೆ ಹೋಯಿತು, ನೆರೆಯ ತೋಟಕ್ಕೆ ಹೋಯಿತು, ನೆರೆಯ ತೋಟಕ್ಕೆ ಹೋಯಿತು ಹಸಿವೆ ನೀಗಲು, ನೋಡಿತೇನದು ನೋಡಿತೇನದು ಚಪ್ಪರದಿಂದ ಕೂಡಿದ, ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು, ಮಾಡಿತೇನದು ಮಾಡಿತೇನದು ಒಂದು ಸಲ ಹಾರಿತು, ಎರಡು ಸಲ ಹಾರಿತು, ಮೂರು ಸಲ ಹಾರಿತು, ಸೋತು ಸೋತು ಹೋಯಿತು, ಹೇಳಿತೇನದು ಹೇಳಿತೇನದು ದ್ರಾಕ್ಷಿ ಹುಳಿ ಎಂದಿತು, ದ್ರಾಕ್ಷಿ ಹುಳಿ ಎಂದಿತು, ಮರಳಿ ಹೋಯಿತು. ಸೊ ಈ ಥರ ನಾವು ಬೇರೆ ಬೇರೆ ಸಣ್ಣ ಸಣ್ಣ ಹಾಡುಗಳನ್ನು ನಾವು ಮಕ್ಕಳಿಗೆ ಹೇಳಬೇಕು. ನಮ್ಮ ಊರುಗಳಲ್ಲಿ ಸಾಕಷ್ಟು ಮಂಗನ ಆಟ ಆಡ್ಸೋರು ಬರ್ತಾರೆ, ಆಮೇಲೆ ಕರಡಿ ಕುಣಿಸೋರು ಬರ್ತಾರೆ. ಆ ಕರಡಿ ಮ್ಯಾಗ ಮಕ್ಕಳನ್ನು ಕೂಡಿಸಿ ಅವರ ಧೈರ್ಯ ತುಂಬಬೇಕಂತಕ್ಕಂಥ ಹಳ್ಳ್ಯಾಗ ವಾತಾವರಣ ಇದೆ. ಸೊ ಈ ತರ ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು. ಮತ್ತು ಅವತರ ಬಣ್ಣ, ಆಹಾರ, ಆಕಾರ, ಅದರ ಸದ್ಬಳಕೆ ಏನೆಲ್ಲ ಅದನ್ನ ನಾವು ತಿಳಿಸ್ಕೊಡ್ಬೇಕು. ಯಾಕಂದ್ರೆ ನೀವೆಲ್ಲರೂ ತರಬೇತಿಯನ್ನು ಪಡೆದ ಶಿಕ್ಷಕಿಯರು. ನಾನು ನಿಮಗೆ ಮಾರ್ಗದರ್ಶಿಯಾಗಿ ಮಾತ್ರ ಇಷ್ಟೊಂದು ನಿಮಗೆ ನಾನು ಕೈಗೆ ಕೊಡ್ತಾ ಇದ್ದೇನೆ. ಸೊ ಆ ತರ ನೀವು ಪ್ರಯೋಗ ಮಾಡಿ ಬೇರೆ ಬೇರೆ ಪ್ರಾಣಿಗಳ ಚಿತ್ರಗಳು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಪೇಟೆಯಲ್ಲಿ ಸಾಕಷ್ಟು ಚಿತ್ರಗಳು ಅಥವಾ ಪ್ರಾಣಿಗಳ ಮೂರ್ತಿಗಳು ಸಿಗ್ತಾವ. ರಬ್ಬರ್ದು ಅಥವಾ ಪ್ರಾಣಿಗಳ ಮುಖವಾಡ ಹಾಕಿ
ಮಕ್ಕಳಿಗೆ ಹಾಡುಗಳನ್ನು ಹೇಳಬಹುದು. ಅವ್ರು ಬಹಳ ಖುಷಿ ಪಡ್ತಾರ. ಒಬ್ಬ ಮಂಗನ ಆಗ್ತಾನ, ಒಬ್ಬ ಆನೆ ಆಗ್ತಾನ, ಒಬ್ಬ ಹುಲಿ ಆಗ್ತಾನ, ಶಿವ ಆಗ್ತಾನ. ಬೇಡ ನಮ್ಮ ದುರ್ಗ ಮರಿಗೆರ ಅಂತ ಬರ್ತಾರ, ಎಲ್ಲ ಹುಲಿ ಬಣ್ಣ ಪಡ್ಕೊಂಡು ಅವ ಊರಾಗ ಬರ್ತಾನ ಅಂತ ಒಂದು ಸಂದರ್ಭ ಬೆಳೆಸಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ಬೋದು. ಆಮೇಲೆ ಜೊತೆಗೆ ಪ್ರಾಣಿ ಸಂಗ್ರಹಾಲಯಕ್ಕೆ ನಿಮಗೆ ಸಾಧ್ಯ ಆದ ಸಮೀಪದಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ಬೋದು. ಸೊ ಈ ತರ ನಮ್ಮ ಮಾರ್ಕೆಟ್ನಲ್ಲಿ ಎಲ್ಲಾ ತರದ ಪ್ರಾಣಿಗಳು ಸಿಗ್ತಾವೆ. ಒಂದೊಂದನ್ನ ತಂದು ಅವರಿಗೆ ಮಕ್ಕಳಿಗೆ ಪಾಠ ಮಾಡಬೇಕು. ನಾನು ಮೊನ್ನೆ ಬಣ್ಣದ ಬಗ್ಗೆ ಹೇಳುವಾಗ ಬಣ್ಣದ ಕಾಗದ ತುಂಡಾಗ್ಲಿ ಬಟ್ಟೆಯನ್ನು ಹಾಕಿ ತೆಗೀರಿ ಅಂತ ಹೇಳಿದ್ದೆ. ಅದೇ ತರ ನಾವು ಕಾಡು ಪ್ರಾಣಿಗಳ ಚಿತ್ರಗಳನ್ನ ಒಂದು ಬುಟ್ಟಿಯಲ್ಲೋ ಒಂದು ಬಕೆಟ್ನಲ್ಲೋ ಹಾಕಿ ಹುಲಿಯನ್ನ ತೆಗಿ, ಆನೆ ಚಿತ್ರ ತೆಗೀಪ, ಮಂಗನ ಚಿತ್ರ ತೆಗಿ ಅಂತ ಹೇಳಿದಾಗ ಮಕ್ಕಳು ಸರಿಯಾಗಿ ತೆಗೆದಂತ ಮಗುವಿಗೆ ಅವನನ್ನ ಹುರಿದುಂಬಿಸುವ ಸಲುವಾಗಿ ಎಲ್ಲ ಮಕ್ಕಳಿಂದ ಚಪ್ಪಾಳೆಯನ್ನ ತಟ್ಟಿಸ್ಬೇಕು. ಇಲ್ಲ ಒಂದೊಂದು ಪ್ರಾಣಿಗಳ ಚಿತ್ರವನ್ನ ನಾನು ಹೇಳ್ದಂಗ ಅವನಿಗೆ ಮುಖವಾಡ ಹಾಕಿ ನೀವು ಯಾವ ಟೀಚರ್ ಯಾವ ಪ್ರಾಣಿ ಕರೀತಾರೋ ಆ ಮಗು ಓಡುತ್ತಾ ಬಂದು ಶಿಕ್ಷಕಿ ಹತ್ತಿರ ನಿಲ್ಲುವಂತ ಒಂದು ಆಟವನ್ನು ಕೂಡ ನಾವು ಆಡಿಸ್ಬೋದಾಗಿದೆ. ಸೊ ಆ ಥರ ನಿಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಚಿತ್ರಗಳನ್ನ ಪಟಗಳನ್ನ ನೇತು ಹಾಕುವುದರ ಮೂಲಕ ಮಕ್ಕಳು ಬಂದಾಕ್ಷಣ ಅವುಗಳನ್ನ ನೋಡಿ ಅವರವರೇ ಮಾತಾಡ್ತಿರ್ತಾರೆ ಮಕ್ಕಳು. ಇದು ಆನೆ, ಇದು ಕುದುರೆ, ಇದು ಹುಲಿ, ಇದು ಸಿಂಹ ಅಂತಕ್ಕಂಥ ಮಾತನ್ನು ಅವ್ರು ಮಾಡ್ತಾರ. ಅವಾಗ ಆ ಮಕ್ಕಳಿಗೆ ಪೂರ್ಣ ಮನದಟ್ಟನೆ ಆಗ್ಲಿಕ್ಕೆ ಸಾಧ್ಯ. ಇನ್ನು ಈ ಒಂದು ವಿಷಯವಾಗಿ ಕಾಡು ಪ್ರಾಣಿಗಳಿಗೆ ಮಾತ್ರ ಬಗ್ಗೆ ನಾನು ವಿಶೇಷವಾಗಿ ಇಲ್ಲಿ ಒತ್ತು ಕೊಟ್ಟು ಹೇಳೋದಾಗಿದೆ. ಇನ್ನು ಜನವರಿ 4ನೇ ವಾರದೊಳಗೆ ಸಾಕು ಪ್ರಾಣಿಗಳು ಅಂತ ಬರ್ತದೆ. ಸಾಕು ಪ್ರಾಣಿಗಳು ಮನೆಯಲ್ಲಿ ನಾವು ಸಾಕ್ತಕ್ಕಂಥ ಪ್ರಾಣಿಗಳ ಬಗ್ಗೆ, ಅದರ ಬಗ್ಗೆ ಮುಂದಿನ ನಮ್ಮ ಪಾಠದಲ್ಲಿ ಜನವರಿ 4ನೇ ವಾರ ಸಾಕು ಪ್ರಾಣಿಗಳ ಬಗ್ಗೆ ನಾನು ತಮಗ ಮನವರಿಕೆ ಮಾಡಿಕೊಡ್ಲಿಕ್ಕೆ ಮುಂದಿನ ವಾರ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಇದುವರೆಗೂ ಕೇಳಿದಿರಿ LKG UKG ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಚೌಗ್ಲಾ ಅವರಿಂದ. ಈ ವಿಷಯದ ಕುರಿತು ಹಾಗೂ ಇಂದಿನ ಕಾರ್ಯಕ್ರಮದ ಕುರಿತು ನಿಮಗೇನಾದ್ರೂ ಹೇಳೋದಿದ್ದಲ್ಲಿ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 7090908908 7090908908. ಮುಂದಿನ ಸರಣಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆಬಿಡಿ ಚಿಲ್ಮಾಡಿ.